ನಾವು ತೋರಿಸ್ತೀವಿ ಅವ್ರಿಗೆ. ಯಾವನಾಗ ಭ್ರಷ್ಟ ಶಾಸಕ ಎಮ್ಮೆಲ್ಲೆ ಮಿನಿಸ್ಟರ್ಗಳು ಬರ್ತಾರಂದ್ರ ಬೇರೆ ಊರಿಂದ ಹಾಕಿಸ್ಕೊಳ್ತಾರೆ ಪೊಲೀಸರು. ರೋಡ್ ಬ್ಲಾಕ್ ಮಾಡ್ತೀವಿ, ನೀವು ಬಂದು ನೀವು ಮಾತು ಕೇಳಲ್ಲ. ಒಂದೇ ವಿಚಾರ ಹೇಳ್ತೀರ ನಾವು ಸರ್, ನಾವ್ ಹೇಳ್ತಾ ಇದೀವಿ ರೋಡ್ ಬ್ಲಾಕ್ ಮಾಡಿದ್ರೆ ನೀವು ಮಾತಾಡಂಗಿಲ್ಲ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಇಮಿಡಿಯೇಟ್ಲಿ ಬರಬೇಕು. ಅಧ್ಯಕ್ಷ ಒಂದ್ ಕರೆ ಕೊಡ್ರಿ, ಇವ್ರಿಗೆ ಲಾ ಅಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಬರೋದಿವ್ರುಗಳು ಇವ್ರು ಸೈಡ್ ಅಲ್ಲಿ ಕೂತ್ಕೊಂಡು ರೈತರು ಮಾತಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದೀವಿ ಒಬ್ಬ ದಿನ ನಾವೆಲ್ಲ ರೈತರು ಸೇರಿದ್ದೀವಿ. ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಅವರು, ರಗತ ಅವರು, ಸತೀಶ್ ಅಣ್ಣವ್ರು ವಿವರಿಸಿದ್ದಾರೆ. ಹೊರಗಡೆ ಹೋದ್ರೆ ಅವ್ರು ಕೇಳೋಂತ ಪ್ರಶ್ನೆ ನಮ್ ಕೈಲಿ ಉತ್ತರ ಕೊಡಕ್ಕಾಗಲ್ಲ ಅಂತ ಹೊತ್ಕೊಂಡಿದಾರಂತ ನಮ್ಗೆ ಅನಿಸ್ತಾ ಇದೆ. ಇದನ್ನು ಇಷ್ಟೊಂದು ಭಯ ತಪ್ಪು ಮಾಡೋ ಮುಂಚೆ ಇರ್ಬೇಕಿತ್ತು ಅವ್ರಿಗೆ. ತಪ್ಪು ಮಾಡಾದ್ಮೇಲೆ ಇಷ್ಟೊಂದು ಭಯ ಒಳ್ಳೇದಲ್ಲ. ನನ್ ಕೈಲಿ ಆಗಲ್ಲ, ನಾನು ಇದನ್ನ ರೈತರನ್ನ ಪ್ರಶ್ನೆಗೆ ಉತ್ತರ ಕೊಡಕ್ ಬರೋದಿಲ್ಲ, ನನಗೆ ಅಷ್ಟೊಂದು ದಕ್ಷತೆ ಇಲ್ಲ ಅಂತ ಹೇಳದ್ಮೇಲೆ ದಯವಿಟ್ಟು ರಿಸೈನ್ ಮಾಡ್ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ. ನಮ್ ಪರವಾಗಿ ಯಾರು ಕೆಲಸ ಮಾಡ್ತಾರೆ, ರೈತರ ಪರವಾಗಿ ಯಾರು ಇರ್ತಾರೋ ಅವ್ರ ಸಂಬಳ ಕೊಟ್ಟು ನಾವು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತೀವಿ. ಯಾಕಂದ್ರೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಇದ್ರಿ ಬಂದಿಲ್ಲ ನಮ್ ಜೊತೆ ನಿಲ್ಬೇಕು. ಇಲ್ಲಿ ನಿಂತು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಹಾಕ್ಬೇಕಿಲ್ಲ. ನಿಮ್ ಕೈಲಿ ಆಗುತ್ತೋ ಆಗಲ್ಲ, ಎರಡೂ ಒಂದು ಪ್ರಶ್ನೆ ನಿಮ್ಗೆ. ನಿಮ್ ಕೇವಲ 5 ನಿಮಿಷ ಟೈಮ್ ಕೊಡ್ತೀವಿ. ಎರಡನೇದು ತಾಲೂಕು ಅಧಿಕಾರಿಗಳು ಯಾರಿದ್ದೀರಿ, ನಾವು ಬಂದಿಲ್ಲ ರೈತರು, ನಿಮ್ಗೆ ಅನ್ನ ಕೊಡುವಂತ ಅನ್ನದಾತರು ಇವಾಗ್ಲೂ ನಮ್ಮ ರೈತರ ಸಂಬಳದಲ್ಲಿ ರೈತರು ಕೊಡುವಂತ ಸಂಬಳದಲ್ಲಿ ಬದುಕ್ತಾ ಇದಾರೋ, ಇಲ್ಲ ರಾಜಕಾರಣಿಗಳು, ಇಲ್ಲ ಬೇರೆ ಕೊಡುವಂತ ಎಂಜಲು ಕಾಸಲ್ಲಿ ಬದುಕ್ತಾ ಇದಾರೋ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ನಮ್ಗೆ. ಹೇಳ್ತಾ ಇದ್ದೇವೆ, ಒಬ್ಬ ಯಾವನ ಒಬ್ಬ ಕೊಲೆಗಡಕ ಹಂಚ್ಕೋರ, ಯಾವನ ಒಬ್ಬ ಭ್ರಷ್ಟ ಶಾಸಕ ಎಮ್ಮೆಲ್ಲೆ ಮಿನಿಸ್ಟರ್ಗಳು ಬರ್ತಾರಂದ್ರೆ ಬೇರೆ ಊರಿಂದ ಹಾಕಿಸ್ಕೊಳ್ತಾರೆ ಪೊಲೀಸರು. ಇವಾಗ ಅನ್ನ ಕೂಡ ನಾವು ರೈತರು ನಿಂತಿದ್ದೀವಿ ಅನ್ನೋ ಖರ್ಚಾಗ್ತಿಲ್ಲ ಅವ್ರಿಗೆ. ಅಧ್ಯಕ್ಷ ಒಂದು ಕರೆ ಕೊಡಿ, ರಾಜ್ಯಾಧ್ಯಕ್ಷ ಕೊಡಿ, ರಾಜ್ಯಾಧ್ಯಕ್ಷ ಕೊಡಿ, ಒಂದು ಕರೆ ಕೊಡ್ರಿ, ನಾವು ಎದುರುಗಡೆ ರೋಡ್ ಬ್ಲಾಕ್ ಮಾಡೋಣ. ನರನಾಡಿಗೆ ಈ ನಾದಿ ಸ್ಫೂರ್ತಿ ಬಿಂದು, ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಕೆರೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ